ಪುರಾಣ ಪ್ರಸಿದ್ಧ ಮತ್ತು ಕೋಟೆಗಳ ನಾಡು. ಇನ್ನೊಂದು ಹೆಸರು ದ್ವೀಪಗಳ ಒಂದು ತಾಲೂಕು. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಟಿಪ್ಪು ಸುಲ್ತಾನ್ರವರ ಶ್ರೀರಂಗಪಟ್ಟಣದ ಈ ಒಂದು ಸೇತುವೆ ಮೇಲೆ ನಾನಿವಾಗ ನಿಂತಿದ್ದೀವಿ. ಇಲ್ಲಿಂದ ಕಾವೇರಿ ನದಿಯ ಒಂದು ನೋಟ ನಯನ ಮನೋಹರವಾಗಿದೆ. ಇದು ಶ್ರೀರಂಗಪಟ್ಟಣಕ್ಕೆ ಮೈಸೂರು ಕಡೆಯಿಂದ ಬರುವಾಗ ಇರುವಂತಹ ಒಂದು ಸೇತುವೆ. ಆ ಕಡೆ ಹೊಸದಾಗಿ ಒಂದು ಸೇತುವೆನ ಮಾಡಿದ್ದಾರೆ. ಇದು ಹಳೆಯ ಸೇತುವೆ. ಈ ಸೇತುವೆಯ ದುಸ್ಥಿತಿ ನೋಡಿದ್ರೆ ಶ್ರೀರಂಗಪಟ್ಟಣಕ್ಕೆ ಬರಬೇಕಾ ಬೇಡವಾ ಅನ್ನೋ ಅನುಮಾನ ಕಾಣುತ್ತೆ. ಆದರೂ ಶ್ರೀರಂಗಪಟ್ಟಣ ಸುಂದರವಾಗಿದೆ, ನೋಡಲು ನಯನ ಮನೋಹರವಾಗಿದೆ. ಮತ್ತು ಇದನ್ನು ಯಾರು ಯಾವಾಗ ಕಟ್ಟಿದ್ರು ಅನ್ನೋ ಒಂದು ಕಲ್ಲು ಪ್ರತಿಯೊಂದು ಹಳೆಯ ಕಟ್ಟಡಗಳಲ್ಲಿ ಇರುತ್ತೆ. ಅದನ್ನು ಚೆಕ್ ಮಾಡೋಣ ಅಂತ ನಾನು ಹೋದಾಗ ನನಗೆ ಆ ಕಲ್ಲು ಸಿಕ್ಕಿದ ದುಸ್ಥಿತಿ ಈ ಥರ ಇದೆ ನೋಡಿ. ಎಲ್ಲ ಮುಚ್ಚೋಗಿದೆ, ಅಕ್ಷರಗಳು ಕಾಣದೆ ಅಂತ ಇದೆ. ಆದರೂ ಕಷ್ಟಪಟ್ಟು ಈ ಸೇತುವೆ ಯಾವಾಗ ಕಟ್ಟಿದ್ರು ಅಂತ ನೋಡೋಣ ಅಂತ ಎಲ್ಲ ಗಿಡ ಗಂಟೆಗಳನ್ನ ಸರಿಸಿದಾಗ 1969ರಲ್ಲಿ ಇದು ನಿರ್ಮಾಣ ಮಾಡಿದ್ದಾರೆ. ಆಗಿನ ಗೌರ್ಮೆಂಟ್ ಆಫ್ ಮೈಸೂರು. ಕೇಳೋಕ್ಕೆ ಒಂದು ಚೆಂದ ಅಲ್ವಾ? ಎಷ್ಟು ಚೆನ್ನಾಗಿದೆ ಗೌರ್ಮೆಂಟ್ ಆಫ್ ಮೈಸೂರು. ಈ ನೋಡಿ ಕಟ್ಟಡದ ಕಲ್ಲುಗಳೆಲ್ಲ ಇನ್ನೂ ಬಿಗಿಯಾಗಿದೆ. ಇನ್ನೂ ಇದ್ರ ಮೇಲೆ ಗಾಡಿಗಳು ಓಡಾಡ್ತಾ ಇದೆ. ಇನ್ನೂ ಇದು ಶಿಥಿಲವಾಗಿಲ್ಲ. ಹಾಗಂದಮೇಲೆ ಇದನ್ನು ಉಳಿಸ್ಕೊಳ್ಳೋದು ಜವಾಬ್ದಾರಿ ನಮ್ಮದೇ ಅಲ್ವಾ? ಈ ದುಸ್ಥಿತಿಗೆ ತಂದಂತಹ ಯಾರೇ ಆಗಿರಲಿ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಇದನ್ನು ನೋಡಿ ಸರಿ ಮಾಡಿ. ಈ ಬೋರ್ಡ್ನ ನೋಡಿ, ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡೋಕ್ಕೂ ಅವ್ರಿಗೆ ಆಗಿಲ್ಲ ಅಂದಮೇಲೆ ಯಾವ ರೀತಿ ಅವರು ಆಡಳಿತ ನಡೆಸ್ತಾ ಇದ್ದಾರೆ ಇಲ್ಲಿಯ ಪುರಾತತ್ವ ಇಲಾಖೆ ಆಗಿರ್ಬೋದು, ಅಥವಾ ಇದನ್ನು ನೋಡ್ಕೊತವ್ರು ಯಾರು ಅಂತಲೇ ಗೊತ್ತಾಯ್ತಾ ಇಲ್ಲ. ನನಗಂತೂ ಇದ್ರ ಬಗ್ಗೆ ಮಾತೇ ಬರ್ತಾ ಇಲ್ಲ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಶ್ರೀರಂಗಪಟ್ಟಣದ ಎಂಟ್ರೆನ್ಸಲ್ಲೇ ಈ ನಮಗೆ ಕಂದಕಗಳು ಕಾಣ್ತವೆ. ಈ ಕಂದಕಗಳು ಯಾವುದು ಅಂದರೆ 7 ಸುತ್ತಿನ ಕೋಟೆ ರೀತಿ. ಇದರಲ್ಲೂ ಕೂಡ ನೀರನ್ನು ಬಿಟ್ಟು ಇದರಲ್ಲಿ ಮೊಸಳೆಗಳನ್ನು ಸಾಕಿ ಕಂದಕಗಳನ್ನ ಮಾಡ್ತಾಯಿದ್ರು. ಇದರ ದಾಟಿ ಯಾರು ಮುಂದೆ ಬರಬಾರ್ದು ಅಂತ. ಆ ಒಂದು ಜಾಗದ ಪರಿಸ್ಥಿತಿ ಈಗ ನೋಡಿ, ಕಸ ಕಡ್ಡಿಗಳಿಂದ ತುಂಬಿ ಆ ರೋಡದು ಮೇಯ್ನ್ ರೋಡಲ್ಲೇ ನೋಡಿ ಯಾವ ರೀತಿ ಇರುತ್ತೆ ಇದು ಅಂತ. ಇದನ್ನು ನೋಡಿದ್ರೆ ಪ್ರವಾಸಿಗರು ಬರ್ತಾರ ಹೇಳಿ? ನೀವೇ ಹೇಳಿ. ನೋಡೋಕ್ಕೆ ಹಿಂದ್ಗಡೆ ರಮಣೀಯವಾಗೈತೆ, ಆದರೆ ಮುಂದೆ ನೋಡಿದ್ರೆ ಎಷ್ಟೊಂದು ಕಸ ಗಲೀಜು. ಈ ಶ್ರೀರಂಗಪಟ್ಟಣದಲ್ಲೇ ಅತಿ ಸುಂದರವಾದ ಜಾಗ ಅಂತಂದರೆ ಅದು ಒಂದು ಹೆದ್ದಾರಿ. ಆ ಕೋಟೆಯ ಹೆದ್ದಾರಿ ಬಾಗಿಲು, ಆ ಗೇಟ್ಗಳಿಗೂ ಸಹ ಬಣ್ಣ ಹೊಡೆಯೋಕ್ಕೆ ಆ ಶ್ರೀರಂಗಪಟ್ಟಣದ ಪ್ರಾಧಿಕಾರ ಇದೆಯಲ್ಲ, ಪ್ರಾಚ್ಯ ವಸ್ತು ಇಲಾಖೆ ಅವ್ರಿಗೆ ಆಯ್ತಾ ಇಲ್ಲ. ಇದು ನೋಡಿ ಎಷ್ಟು ಕಸ ಕಡ್ಡಿಗಳಿಂದ ತುಂಬಿಕೊಂಡಿದೆ. ಇದೇ ಬೇರೆ ಕಡೆ ಆಗಿದ್ದರೆ ಇದನ್ನು ಎಷ್ಟು ನೀಟಾಗಿ ಅಲ್ಲಿರೋ ಗಿಡ ಗಂಟೆಗಳು ಕಟ್ ಮಾಡಿ ಹೂವಿನ ಗಿಡಗಳು ಹಾಕಿ ಇರೋವಂಥ ಒಂದು ಕೋಟೆನ ಎಷ್ಟು ಸುಂದರವಾಗಿ ರಕ್ಷಣೆ ಮಾಡ್ಕೋಬೋದು ಗೊತ್ತಾ? ಪ್ರವಾಸಿಗರು ಬರ್ತಾ ಇಲ್ಲ, ಟೂರಿಸಂ ಬೆಳೀತಾ ಇಲ್ಲ. ಎಲ್ಲ ಈ ಥರ ಇದ್ದರೆ ಯಾವ ಟೂರಿಸಮ್ಮು ಬರಲ್ಲ, ಯಾವ ಒಬ್ಬನೂ ಕೂಡ ಬಂದು ಇಲ್ಲಿ ನೋಡೋದಿಲ್ಲ. ನೋಡಿ ಯಾವ ಥರ ಇದೆ, ಕಾಡು ಬಳ್ಳಿಗಳು ಎಲ್ಲ ಬೆಳ್ಕೊಂಡು. ಓಕೆ, ಕೋಟೆಯಲ್ಲಿ ಕಾಡು ಬಳ್ಳಿಗಳು ಇರಬೇಕು, ಅದರ ಅಂದನ ಅವೇ ಹೆಚ್ಚುತ್ತಾ ಇದೆ. ಆದರೆ ಅದಕ್ಕೂ ಮಿಗಿಲಾಗಿ ಸ್ವಚ್ಛತೆ ಅನ್ನೋದನ್ನು ಕಾಪಾಡಬೇಕು. ಏನಾಗಿದೆ ಜಾಗಕ್ಕೆ? ಎಷ್ಟು ಚೆನ್ನಾಗಿದೆ. ಇದೇನು ಫುಲ್ಲು ಪಾಳು ಬಿದ್ದೋಗಿರುವಂಥ ಜನಗಳೇ ಓಡಾಡ್ದಿರುವಂಥ ಜಾಗ ಅಲ್ಲ. ಇದು ಒಳಗಡೆ ಒಂದು ತಾಲೂಕೆ ಇದೆ. ಅದನ್ನು ಇವರು ಅರ್ಥ ಮಾಡ್ಕೋತಾ ಇಲ್ಲ. ನೋಡಿ ಯಾವ ಥರ ಇದೆ. ಇದನ್ನು ನೋಡಿ ನಾವು ಏನು ಹೇಳಬೇಕು ಏನು ಬಿಡಬೇಕು ಒಂದು ಅರ್ಥ ಆಯ್ತಾ ಇಲ್ಲ. ಒಂದು ಟೈಮಲ್ಲಿ ಗೌರ್ಮೆಂಟ್ ಯಾವುದೋ ಒಂದು ಧ್ವನಿ ಮತ್ತು ಬೆಳಕಿಂದೇನೋ ಮಾಡ್ತೀವಿ ಅಂತ ಏನೋ ಮಾಡಿದ್ರು, ಟಿಕೆಟ್ಗಳು ತೊಗೊಂಡು ಶುರು ಮಾಡಿದ್ರು. ಅವಾಗ ಸ್ವಲ್ಪ ಚೆನ್ನಾಗಿ ಇಲ್ಲೆಲ್ಲ ಉಲ್ಲಾಸಿಗೆ ಮತ್ತೆಲ್ಲ ಮಾಡಿ ಪಾರ್ಕೆಲ್ಲ ಮಾಡಿದರು. ಅದೇನಾಯಿತೋ ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಗಮನ ಹರಿಸಲಿಲ್ಲ, ಮತ್ತು ಅದೇ ಪಾಳು ಬಿದ್ದಂತಾಯಿತು. ಇದ್ರ ಆದಷ್ಟು ಬೇಗ ಇದನ್ನು ಸಂಬಂಧಪಟ್ಟವರು ಗಮನ ಹರಿಸ್ಬೇಕು. ಈ ಥರ ಒಂದು ಸುಂದರವಾದ ಜಾಗನ ಪ್ರೇಕ್ಷಣೀಯ ಸ್ಥಳವಾಗಿ ಮಾಡಬಹುದು, ಆದರೆ ಅದನ್ನು ಮಾಡೋಕ್ಕೆ ನಮ್ಮ ಇವ್ರ ಕೈಯಲ್ಲಿ ಆಯ್ತಾ ಇಲ್ಲ. ಏನಕ್ಕೆ ಅಂತ ಗೊತ್ತಾಯ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ ನೋಡಿ. ಇದೇ ರೀತಿ ಒಂದು ಜಾಗ ಬೇರೆ ಯಾವುದಾದ್ರು ದೇಶದಲ್ಲಿ ಇದ್ದಿದ್ರೆ ಅದನ್ನು ಅವರು ಯಾವ ಮಟ್ಟಿಗೆ ಹುಡುಕ್ತಾ ಇದ್ರು ಅಂತ ಆ ದೇಶ ತಿಳ್ಕೋಬೇಕು. ಯಾಕಂತಂದರೆ
ಕೆಲವೊಂದು ಮರುಭೂಮಿ ನೋಡಿದ್ದೀನಿ ನಾನು. ಬರೀ ಒಂದೇ ಒಂದು ಮರ ನೋಡೋಕ್ಕೆ ಸಾವಿರಾರು ಕಿಲೋಮೀಟ್ರ್ ನೋಡ್ಕೊಂಡು ಬರ್ತಾರೆ, ಅದನ್ನು ಅಷ್ಟು ಚೆನ್ನಾಗಿ ಮಡಗಿದ್ದಾರೆ. ಇಲ್ಲೊಂದು ದೊಡ್ಡ ಕೋಟೆ ಇದೆ, ಒಂದು ಒಳ್ಳೆ ಐತಿಹಾಸಿಕ ಜಾಗ ಇದೆ, ಪಾರಂಪರಿಕ ಜಾಗ ಇದೆ. ಅದನ್ನು ಯಾವ ರೀತಿ ಉಳಿಸ್ಕೋಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೋಡಿ, ಕಸಗಳ ರಾಶಿ, ಕಸದ ಕೊಂಪೆ ಈ ಥರ ಇದ್ದಾಗ ಯಾವ ರೀತಿ ಟೂರಿಸ್ಟ್ ಬರ್ತಾರೆ ಮತ್ತು ಯಾವ ರೀತಿ ತಾಲೂಕಲ್ಲಿ ಜನ ಉದ್ಧಾರ ಆಯ್ತಾರೆ ಹೇಳಿ. ಮಾತಾಡ್ತಾರೆ ಶ್ರೀರಂಗಪಟ್ಟಣಕ್ಕೆ ಟೂರಿಸ್ಟ್ ಬರ್ತಾಯಿಲ್ಲ, ಟೂರಿಸ್ಟ್ ಯಾಕೆ ಬರ್ತಾಯಿಲ್ಲ? ಈ ರೀತಿ ಗಬ್ಬಿ ನಾರ್ತಾ ಇದ್ದರೆ ಏನು ಬರ್ತಾರೆ? ಇದನ್ನು ಕ್ಲೀನ್ ಮಾಡ್ಸೋಕ್ಕಾಗಲ್ವಾ? ಹೋಗಲಿ, ಇದಕ್ಕೆ ಅಂತ ಒಂದು ಸಮಿತಿ ಇಲ್ವಾ ಅಲ್ಲಿ? ಪ್ರಾಚ್ಯತ್ವ ಇಲಾಖೆದು ಇದೇ ತಾನೇ? ನಾನು ಕೇಳಿದ್ದೀನಪ್ಪ, ಶ್ರೀರಂಗಪಟ್ಟಣದ ಎಲ್ಲ ಕೋಟೆಗಳನ್ನ ಕಾಯೋಕ್ಕೆ ಅಂತ ಒಂದು ಸಮಿತಿ ಇದೆ ಅಂತ ನನಗೆಲ್ಲೋ ಒಂದು ಮಾಹಿತಿ ಬಂತು. ಅದು ಇಲ್ಲಿ ನೋಡಿದ್ರೆ ಈ ರೀತಿ ಇದೆ. ಏನು ಮಾಡ್ತಾಯಿದ್ದಾರೆ ಅಧಿಕಾರಿಗಳು ಅಂತ ಗೊತ್ತಾಯ್ತಲ್ಲ ನನಗೆ. ಇವಾಗ ನಾವು ನೋಡ್ತಾ ಇದ್ದೀರಲ್ಲ, ಇದು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕಟ್ಟಿರೋಂಥ ಧ್ವಜ ಬತೇರಿ ಅಂತ ಕರೀತಾರೆ. ಅಂದರೆ ಇಡೀ ಒಂದು ಕೋಟೆಗೆ ನಿಮ್ಮೆಲ್ಲ ಹೇಳ್ಕೊಳ್ಳೋದು ಏನು ಗೊತ್ತಾ, ಪ್ರಾಚ್ಯ ವಸ್ತು ಅನ್ನೋದು ತುಂಬ ಬೆಲೆ ಕಟ್ಟಕ್ಕಾಗದಿರೋಂಥ ಒಂದು ವಿಚಾರಗಳವೆಲ್ಲ. ಅದನ್ನು ದಯವಿಟ್ಟು ಉಳಿಸ್ಕೊಳ್ಳಿ. ನೀವು ಏನೂ ಮಾಡಬೇಡಿ, ಅದನ್ನು ಕ್ಲೀನಾಗಿ ಇಟ್ಕೊಳ್ಳಿ ಸಾಕು. ಅದೇ ನಮಗೆ ಸುಂದರವಾಗಿ ಕಾಣುತ್ತೆ. ನಾವೇನೋ ಮಾಡ್ತೀವಿ ಅಂತ ನಿಮ್ಗೆ ಮಾಡೋಕ್ಕೆ ಹೋಗ್ಬೇಡಿ ನೀವು ಅದನ್ನು. ಆದರೆ ಆ ಜಾಗವನ್ನು ಕ್ಲೀನಾಗಿ ಇಟ್ಕೊಳ್ಳಿ, ಅಷ್ಟೇ ಸಾಕು. ಅದೇ ಸುಂದರವಾಗಿರುತ್ತೆ.